ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಅದು ಪ್ರಭು ಶಿವರ ದೇವಸ್ಥಾನ, ಆದರೆ ಭಾರತದಲ್ಲಿ ಇಲ್ಲ. ಅದು ಯಾವಾಗಲೂ ಆಕಾಶ ತಿಳಿಯಾಗಿದ್ದಾಗ ಮಾತ್ರ ಭಾರತದಿಂದ ಆ ಸ್ಥಳ, ಆ ದೇವಸ್ಥಾನ, ಆ ಪರ್ವತ ಬರಿಗಣ್ಣಿಗೆ ಕಾಣಿಸುತ್ತೆ. ಕಡುಗೊಪ್ಪು ಕಲ್ಲಿನ ಗುಡ್ಡದ ಮೇಲೆ ಶ್ವೇತವರ್ಣದ ಹಿಮ ಕೂತಿರುತ್ತೆ. ಭಾರತ ಖಂಡದಲ್ಲಿ ಹರಿಯೋ ದೊಡ್ಡ ನದಿಗಳಿಗೆ ಆ ಪರ್ವತದ ಪಾದವೇ ಜಲಮೂಲ. ಚೀನಾದ ಕಮ್ಯುನಿಸ್ಟ್ ಸರ್ಕಾರ ಕೂಡ ಆ ಪರ್ವತವನ್ನ ಜಾಸ್ತಿ ಕೆದಕೋಕ್ ಹೋಗಲ್ಲ. ಎವರೆಸ್ಟ್ ಏರಿರೋ ಮನುಷ್ಯ ಚಿಕ್ಕ ಪರ್ವತವಾದರೂ ಇದುವರೆಗೂ ಈ ಪರ್ವತದ ನೆತ್ತಿ ಹತ್ರ ಹೋಗಕ್ಕೆ ಟ್ರೈ ಮಾಡಿಲ್ಲ. ಮುಟ್ಟೋಕೆ ಪ್ರಯತ್ನ ಪಟ್ಟಿರೋರಿಗೆ ಸಾಧ್ಯ ಆಗಿಲ್ಲ. ಇಡೀ ಬ್ರಹ್ಮಾಂಡದ ಕೇಂದ್ರ ಬಿಂದುವೇ ಆ ಪರ್ವತ ಅನ್ನೋ ನಂಬಿಕೆ ಇದೆ. ಹಾಗಾದರೆ ಆ ಪರ್ವತ ಯಾವುದು? ಅದರ ವಿಶೇಷತೆ ಏನು? ಯಾಕೆ ಇದುವರೆಗೆ ಆ ಪರ್ವತಕ್ಕೆ ಯಾರೂ ಹತ್ತೋಕ್ಕಾಗಿಲ್ಲ? ಆ ಪರ್ವತದ ಐತಿಹ್ಯ ಏನು? ಏನೆಲ್ಲ ನಿಗೂಢತೆಯನ್ನು ತನ್ನೊಳಗಿಟ್ಕೊಂಡಿದೆ? ಎಲ್ಲವನ್ನ ನೋಡ್ತಾ ಹೋಗೋಣ. ಕಡೆತನಕ ಮಿಸ್ ಮಾಡಿದೆ ನೋಡಿ ಈ ರೋಚಕ ವರದಿಯನ್ನ. ಸ್ನೇಹಿತರೆ, ನಾವು ಹೇಳ್ತಿರೋದು ನಿಸರ್ಗದ ಅದ್ಭುತ, ಆಧ್ಯಾತ್ಮದ ಭವ್ಯ ಕಳಶ ಕೈಲಾಸ. ಅದರ ಬಗ್ಗೆ ಸುತ್ತಲಿರೋ ಎಲ್ಲ ರಾಷ್ಟ್ರ, ಎಲ್ಲ ಧರ್ಮೀಯರಿಂದ ಪೂಜಿಸಲ್ಪಡುವ ಪವಿತ್ರ ಕೈಲಾಸದ ಬಗ್ಗೆ. ಸಾಕಷ್ಟು ಹಿಂದೂ, ಬೌದ್ಧ, ಜೈನ ಧರ್ಮೀಯರು ಕೈಲಾಸ ಪರ್ವತ ತೀರ್ಥಯಾತ್ರೆ ಕನಸನ್ನು ಕಾಣ್ತಾರೆ. ಪರ್ವತದ ತಪ್ಪಲಲ್ಲಿರೋ ಮಾನಸ ಸರೋವರದಲ್ಲಿ ಮಿಂದು ಬರ್ತಾರೆ. ಅಂತ ಕೈಲಾಸ ಪರ್ವತ ಇರೋದು ಟಿಬೆಟ್ನಲ್ಲಿ, ಅಂದ್ರೆ ಈಗ ಚೀನಾ ಕಂಟ್ರೋಲ್ನಲ್ಲಿದೆ. ಕೋವಿಡ್ನಿಂದಾಗಿ 2020ರಿಂದ ಇಲ್ಲಿನ ತೀರ್ಥಯಾತ್ರೆಗೆ ಚೀನಾ ನಿರ್ಬಂಧ ಹಾಕಿತ್ತು. ಆದರೆ ಇದೀಗ ಮತ್ತೆ ತೀರ್ಥಯಾತ್ರೆ ಶುರುವಾಗೋ ಲಕ್ಷಣಗಳಿವೆ. ಇತ್ತೀಚೆಗಷ್ಟೇ ಚೀನಾಗೆ ಭೇಟಿ ಕೊಟ್ಟಿದ್ದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಕೈಲಾಸ ಮಾನಸ ಸರೋವರ ಯಾತ್ರೆ ಮತ್ತೆ ಶುರು ಮಾಡೋ ಬಗ್ಗೆ ಮಾತುಕತೆ ನಡೆಸಿದ್ದಾರೆ. ಎಲ್ಲಿದೆ ಕೈಲಾಸ ಪರ್ವತ? ಈ ಮ್ಯಾಪ್ ಸ್ವಲ್ಪ ಗಮನಿಸಿ. ಭಾರತ, ನೇಪಾಳ ಹಾಗೂ ಟಿಬೆಟ್ ಭೂಪ್ರದೇಶ ಸಂಧಿಸೋ ಜಾಗದ ಬಳಿ ಚೂರು ಉತ್ತರಕ್ಕೆ ನೋಡಿದ್ರೆ ಕೈಲಾಸ ಪರ್ವತ ಕಾಣಿಸುತ್ತೆ. ಕೈಲಾಸ ಪರ್ವತ ಶ್ರೇಣಿಯ ಮಧ್ಯಭಾಗದಲ್ಲಿ ಈ ಪರ್ವತ ಇದೆ. ಈ ಪರ್ವತ ಶ್ರೇಣಿಗೂ ಭಾರತದ ಗಡಿಗೂ ಮಧ್ಯದಲ್ಲಿ ಕಾಣಿಸ್ತಿರೋ ಎರಡು ಸರೋವರಗಳೇ ಮಾನಸ ಸರೋವರ ಹಾಗೂ ರಾಕ್ಷಸ ತಾಲ್ ಸರೋವರ. ಮಾನಸ ಸರೋವರ ಜಗತ್ತಿನ ಅತಿ ಎತ್ತರದ ಸಿಹಿ ನೀರಿನ ಸರೋವರ. ಯಾವುದೇ ಕಾಲಕ್ಕೂ ಹೆಪ್ಪುಗಟ್ಟಲ್ಲ, ಅಲೆಗಳು ಸೃಷ್ಟಿಯಾಗಲ್ಲ. ಜೊತೆಗೆ ಸಿಂಧು, ಸಟ್ಲೇಜ್, ಬ್ರಹ್ಮಪುತ್ರ ಮತ್ತು ಕರ್ನಾಳಿ ನದಿಗಳ ಉಗಮ ಸ್ಥಾನ ಕೂಡ. ಆದರೆ ಆಶ್ಚರ್ಯ ಅಂದ್ರೆ ಪಕ್ಕದಲ್ಲಿರೋ ರಾಕ್ಷಸ ತಾಲ್ ಜಗತ್ತಿನ ಅತಿ ಎತ್ತರದ ಉಪ್ಪು ನೀರಿನ ಸರೋವರ. ಯಾವ ಜೀವಿನೂ ಬದುಕೋಕೆ ಆಗದೇ ಇರುವಷ್ಟು ಉಪ್ಪು. ಸ್ನೇಹಿತರೆ, ಕೈಲಾಸ ಪರ್ವತದ ಎತ್ತರ ಸಮುದ್ರ ಮಟ್ಟದಿಂದ 6638 ಮೀಟರ್ ಇದೆ. ಬಹಳ ವಿಶಿಷ್ಟ ಆಕಾರದಲ್ಲಿದೆ. ಹಿಮದಿಂದ ಕವರ್ ಆಗಿರೋ ಪಿರಮಿಡ್ ರೀತಿ ಕಾಣುತ್ತೆ. ಟಿಬೆಟನ್ ಭಾಷೆಯಲ್ಲಿ ಈ ಪರ್ವತವನ್ನು ಕಾಂಗ್ ರಿಂಪೋಚೆ ಅಂತಾರೆ. ಅದರ ಅರ್ಥ ಪ್ರೀಶಿಯಸ್ ಜಿವೆಲ್ ಆಫ್ ಸ್ನೋ ಅಥವಾ ಅಮೂಲ್ಯ ಹಿಮ ಆಭರಣ ಅಂತ. 4 ಧರ್ಮಗಳಿಗೆ ಪವಿತ್ರ ಸ್ಥಾನ. ಹಿಂದೂ, ಬೌದ್ಧ, ಜೈನ ಹಾಗೂ ಚೀನಿಯರ ಧರ್ಮ. ಬೋನ್ ಧರ್ಮಕ್ಕೆ ಕೈಲಾಸ ಪರ್ವತ ಪವಿತ್ರ ಸ್ಥಾನ. ಹಿಂದೂ ಪುರಾಣಗಳಲ್ಲಿ ಕೈಲಾಸ ಪರ್ವತವನ್ನ ಶಿವ, ಪಾರ್ವತಿ, ನಂದಿಯರ ವಾಸಸ್ಥಾನ, ಧ್ಯಾನ ಸ್ಥಳ ಅಂತ ಪರಿಗಣಿಸಲಾಗಿದೆ. ಶಿವಪುರಾಣ, ಸ್ಕಂದ ಪುರಾಣ, ಮತ್ಸ್ಯ ಪುರಾಣಗಳಲ್ಲಿ ಕೈಲಾಸ ಖಂಡದ ಹೆಸರಲ್ಲಿ ಈ ಪರ್ವತದ ಉಲ್ಲೇಖ ಇದೆ. ರಾಮಾಯಣದಲ್ಲಿ ರಾವಣರು ಕೈಲಾಸಕ್ಕೆ ಹೋಗೋಕೆ ಮುಂಚೆ ರಾಕ್ಷಸ ತಾಲ್ ಸರೋವರದಲ್ಲಿ ಮಿಂದೆದ್ದಿದ್ರು ಅಂತ ನಂಬಲಾಗುತ್ತೆ. ಅದೇ ರೀತಿ ಕೈಲಾಸ ಪರ್ವತದ ಪಕ್ಕದಲ್ಲೇ ಸಂಪತ್ತಿನ ದೇವತೆ ಕುಬೇರರ ಸಿಟಿ ಇತ್ತು ಅಂತ ಪುರಾಣಗಳು ಹೇಳ್ತವೆ. ಬೌದ್ಧರು ಕೈಲಾಸ ಪರ್ವತವನ್ನ ಬುದ್ಧರ ಅವತಾರ ದೆಮ್ಚೋಕ್ರ ವಾಸಸ್ಥಾನ ಅಂತ ನಂಬ್ತಾರೆ. ಇವರು ಜ್ಞಾನೋದಯ ಹಾಗೂ ನಿರ್ವಾಣ ಕಲ್ಪಿಸುವ ಅವತಾರ. ಜೊತೆಗೆ ಇಲ್ಲಿಗೆ ಹೋಗೋದ್ರಿಂದ ಆತ್ಮ ಶುದ್ಧಿಯಾಗುತ್ತೆ, ಪ್ರತಿಯೊಬ್ಬರಲ್ಲೂ ಆಧ್ಯಾತ್ಮಿಕತೆ ಜಾಗರೂಕವಾಗುತ್ತೆ ಅಂತ ಬೌದ್ಧರು ನಂಬ್ತಾರೆ. ಇನ್ನು ಜೈನರು ಕೈಲಾಸವನ್ನ ಅಷ್ಟಪದ ಅಂತ ಕರೀತಾರೆ. ಜೈನರ ಮೊದಲ ತೀರ್ಥಂಕರ ವೃಷಭನಾಥರು ಈ ಪರ್ವತದಲ್ಲೇ ನಿರ್ವಾಣ ಹೊಂದಿದ್ರು ಅನ್ನೋ ನಂಬಿಕೆ ಅವರು ಇಟ್ಕೊಂಡಿದ್ದಾರೆ. ಅಲ್ಲದೆ ಜನನ ಮತ್ತು ಮರಣ ಚಕ್ರದಿಂದ ವಿಮೋಚನೆ ಪಡ್ಕೊಳ್ಳೋಕೆ ಕೈಲಾಸ ಪರ್ವತಕ್ಕೆ ಹೋಗ್ಬೇಕು ಅಂತ ಜೈನರು ನಂಬ್ತಾರೆ. ಅದೇ ರೀತಿ ಟಿಬೆಟ್ನಲ್ಲಿ ಬೌದ್ಧ ಧರ್ಮ ಹರಡೋಕೆ ಮುಂಚಿನಿಂದಲೂ ಇರೋ ಶಾಮನಿಕ್ ಬೋನ್ ಜನ ಕೈಲಾಸ ಪರ್ವತವನ್ನ ಆಕಾಶದ ದೇವತೆ ಸಿಪಾಯಿ ಮೆಂಡ್ರ ವಾಸಸ್ಥಾನ ಅಂತ ನಂಬ್ತಾರೆ. ಏನು ಸ್ನೇಹಿತರೆ, ಈ ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಈಗ ಭಾರತೀಯರ ಪಾಲಿನ ಪ್ರೀತಿ ಪಾತ್ರ ಅಂಡಮಾನ್ಗೆ ಟ್ರಿಪ್ ಆಯೋಜನೆ ಮಾಡಿದೆ. 41,500 ರೂಪಾಯಿಗೆ 4 ರಾತ್ರಿ 5 ದಿನಗಳ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಎಲ್ಲ ಪ್ರವಾಸಿ ತಾಣಗಳ ಭೇಟಿ ಇರುತ್ತೆ. ಸೆಲ್ಯುಲಾರ್ ಜೈಲ್, ಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಲ್ಯಾಂಡ್ ಟೂರ್, ಪ್ರೈವೇಟ್ ಫೆರಿ ಟಿಕೆಟ್ಸ್ ಇದೆಲ್ಲದರ ಚಾರ್ಜಸ್ ಇನ್ಕ್ಲೂಡ್ ಆಗಿದೆ. ಹಾಗೆ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ನಲ್ಲಿ ಸ್ಟೇ, ಆಲ್ ಮೀಲ್ಸ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24/7 ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲವೂ ಇನ್ಕ್ಲೂಡ್ ಆಗಿದೆ ಈ ಪ್ರೈಸ್ ನಲ್ಲಿ. ಹೊರಡೋ ದಿನ 18 ಫೆಬ್ರವರಿ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡ್ಕೊಳ್ಳಿ. ಈಗ ವರದಿಯಲ್ಲಿ ಮುಂದುವರಿಯೋಣ. ಬ್ರಹ್ಮಾಂಡದ ಕೇಂದ್ರ ಬಿಂದು. ಸ್ನೇಹಿತರೆ, ಹಿಂದೂ ಧರ್ಮ ಹಾಗೂ ಟಿಬೆಟನ್ ಬುದ್ಧಿಸಂನಲ್ಲಿ ಕೆಲವರು ಕೈಲಾಸ ಪರ್ವತವನ್ನ ಆಕ್ಸಿಸ್ ಮುಂಡಿ ಅಂತ ಕರೀತಾರೆ.
ಅಂದರೆ ಬ್ರಹ್ಮಾಂಡದ ಆಕ್ಸಿಸ್ ಅಥವಾ ಕೇಂದ್ರ ಬಿಂದು ಅಥವಾ ಪಿಲ್ಲರ್ ಅಂತ. ಇದು ಸ್ವರ್ಗ ನರಕಗಳು ಸಂಧಿಸೋ ಜಾಗ ಅಂತ ನಂಬ್ತಾರೆ. ಹಾಗಾಗಿ ಇಲ್ಲಿ ಆಧ್ಯಾತ್ಮಿಕ ಶಕ್ತಿ ಹರಿಯುತ್ತೆ. ಶಿವರು ಈ ಪರ್ವತದಲ್ಲಿ ಶಕ್ತಿಯನ್ನು ಒಗ್ಗೂಡಿಸಿಟ್ಟಿದ್ದಾರೆ. ಒಳ್ಳೆ ಕೆಲಸಗಳು ಮಾಡಿ ಸಾಯೋರ ಆತ್ಮಗಳಿಗೆ ಇಲ್ಲಿ ಪ್ರವೇಶ ಸಿಗುತ್ತೆ ಅಂತ ನಂಬಿಕೆ ಇದೆ. ಏನೋ ಈ ಪರ್ವತದ ವಿಶಿಷ್ಟವಾದ ಪಿರಮಿಡ್ನಂತಹ ಆಕಾರ, ಶಾರ್ಪ್ ಎಡ್ಜ್ಗಳು, ನೇರ ಸಾಲುಗಳು, ಪರ್ವತದ ಪೊಸಿಷನ್ ಹಾಗೂ ನಿಗೂಢ ಅನಿಸುವಂಥ ಎಕ್ಸ್ಪೀರಿಯನ್ಸ್ ಏನಿಲ್ಲ ಜನರಿಗೆ ಭೇಟಿ ಕೊಟ್ಟವರಿಗೆ ಆಗುತ್ತೆ. ಇವೆಲ್ಲ ಈ ಜಾಗವನ್ನು ಒಂದು ವಿಸ್ಮಯ ತಾಣವನ್ನಾಗಿ ಮಾಡಿದೆ. ನಿಗೂಢತೆ ಏನಂದರೆ ಕೈಲಾಸ ಪರ್ವತ ತೀರ್ಥಯಾತ್ರೆಗೆ ಹೋದ ಕೆಲ ಯಾತ್ರಿಗಳಿಗೆ ಕೂದಲು ಹಾಗೂ ಉಗುರುಗಳು ಬಹಳ ವೇಗವಾಗಿ ಬೆಳೆದಿರೋದು ಎಕ್ಸ್ಪೀರಿಯನ್ಸ್ ಆಗಿದೆ. 2 ವಾರದ ಬೆಳವಣಿಗೆ ಕೇವಲ ಗಂಟೆಗಳಲ್ಲೇ ಆಗಿರುತ್ತೆ ಅಂತ, ಚರ್ಮ ಸುಕ್ಕಾಗಿಬಿಟ್ಟಿರುತ್ತೆ ಅಂತ. ಹಾಗಾಗಿ ಆ ಜಾಗದಲ್ಲಿ ಟೈಮ್ ವಿಭಿನ್ನವಾಗಿ ಬಿಹೇವ್ ಮಾಡುತ್ತೆ. ಈ ಜಾಗ ಭೂಮಿಯ ಎನರ್ಜಿ ಗ್ರಿಡ್ನ ಸಿಸ್ಟಮ್ನ ಕೇಂದ್ರ ಬಿಂದು ಆಗಿರಬಹುದು ಅಂತೆಲ್ಲ ಥಿಯರಿಗಳಿವೆ. ಕೆಲ ವಿಜ್ಞಾನಿಗಳು ಈ ಪರ್ವತದ ಒಳಗೆ ಖಾಲಿ ಜಾಗ ಇರಬಹುದು ಅಂತಲೂ ಅಂದಾಜು ಮಾಡಿದ್ದಾರೆ. ಇದುವರೆಗೆ ಯಾರೂ ಹತ್ತಿಲ್ಲ. ಇದುವರೆಗೆ 7200ಕ್ಕೂ ಅಧಿಕ ಜನ ಮೌಂಟ್ ಎವರೆಸ್ಟ್ ಹತ್ತಿದ್ದಾರೆ. ಕೈಲಾಸ ಪರ್ವತಕ್ಕಿಂತಲೂ ಎತ್ತರದ 100 ಪರ್ವತಗಳನ್ನು 16 ಬಾರಿ ಹತ್ತಿರೋರಿದ್ದಾರೆ. ಯಾಕಂದರೆ ಟಾಪ್ 100 ಅತ್ಯಂತ ಎತ್ತರದ ಪರ್ವತಗಳ ಲಿಸ್ಟ್ನಲ್ಲೂ ಕೈಲಾಸ ಪರ್ವತ ಬರಲ್ಲ. ಆದರೂ ಇದುವರೆಗೂ ಕೈಲಾಸ ಪರ್ವತಕ್ಕೆ ಯಾರೂ ಹತ್ತೇ ಇಲ್ಲ. ಅಷ್ಟೇ ಯಾಕೆ, ಯಾವುದೇ ಡ್ರೋನ್, ಹೆಲಿಕಾಪ್ಟರ್ ಈ ಪರ್ವತದ ಮೇಲೆ ಲ್ಯಾಂಡೇ ಆಗಿಲ್ಲ. ಸರ್ಗೆ ಸಿಟ್ಕೋವ್ ಅನ್ನೋ ರಷ್ಯನ್ ಪರ್ವತಾರೋಹಿ ಈ ಪರ್ವತ ಹತ್ತೋಕೆ ಪ್ರಯತ್ನಿಸಿ ಅರ್ಧ ದಾರಿಗೆ ವಾಪಸ್ ಬಂದಿದ್ರು. ಮತ್ತೊಬ್ಬ ಪರ್ವತಾರೋಹಿ, ಜಗತ್ತಿನ 14 ಹೈಯೆಸ್ಟ್ ಪರ್ವತಗಳನ್ನು ಹತ್ತಿರೋ ರೈನ್ಹೋಲ್ಡ್ ಮೆಜ್ನರ್ ಕೈಲಾಸ ಪರ್ವತ ಹತ್ತೋ ಆಫರ್ ರಿಜೆಕ್ಟ್ ಮಾಡಿದ್ರು. 99ನೇ ಇಸ್ವಿಯಲ್ಲಿ ಮತ್ತೊಬ್ಬ ರಷ್ಯನ್ ವಿಜ್ಞಾನಿ ಅರ್ನೆಸ್ಟ್ ಮಲ್ದುಶೆವ್ ಒಂದು ಟೀಮ್ ಮಾಡಿಕೊಂಡು ಕೈಲಾಸ ಪರ್ವತದ ಸುತ್ತ ಸಂಶೋಧನೆ ಮಾಡಿ ಒಂದು ಶಾಕಿಂಗ್ ರಿಪೋರ್ಟ್ ಕೊಟ್ಟಿದ್ರು. ಮೌಂಟ್ ಕೈಲಾಸ ಪರ್ವತನೇ ಅಲ್ಲ, ಅದು ಮಾನವ ನಿರ್ಮಿತ ದೈತ್ಯ ಪಿರಮಿಡ್. ಅದರ ಸುತ್ತ ಸಣ್ಣ ಪಿರಮಿಡ್ಗಳಿದ್ವು. ಆ ಪ್ರದೇಶಗಳಲ್ಲಿ ಸಾಕಷ್ಟು ಸೂಪರ್ ನ್ಯಾಚುರಲ್ ಆಕ್ಟಿವಿಟೀಸ್ ಆಗ್ತಾ ಇರುತ್ತೆ ಅಂತ ರಿಪೋರ್ಟ್ ಕೊಟ್ಟಿದ್ರು, ಪುಸ್ತಕ ಬರೆದಿದ್ರು. ಇದರಲ್ಲಿದ್ದ ಇನ್ನೊಂದು ಸ್ಫೋಟಕ ವಿಚಾರ ಏನು ಅಂದರೆ, ಒಂದಷ್ಟು ಸೈಬೀರಿಯನ್ ಪರ್ವತಾರೋಹಿಗಳು ಒಂದು ಕಾಲದಲ್ಲಿ ಕೈಲಾಸ ಪರ್ವತದ ಒಂದು ಹಂತ ತಲುಪಿ ವಾಪಸ್ ಬಂದಿದ್ರು. ಆದರೆ ಅದಾದ 2 ವರ್ಷಗಳಲ್ಲಿ ಅವರೆಲ್ಲ ಏಜ್ ಆಗಿ ತೀರ್ಕೊಂಡಿದ್ರು ಅಂತ ಅರ್ನೆಸ್ಟ್ ಮಲ್ದುಶೆವ್ ತಮ್ಮ ಬುಕ್ನಲ್ಲಿ ಬರ್ಕೊಂಡಿದ್ದಾರೆ. ಇದು ಅವರಿಗೆ ಇನ್ನೊಬ್ಬ ಸೈಬೀರಿಯನ್ ಪರ್ವತಾರೋಹಿ ಹೇಳಿದ ಮಾತಂತೆ. ಸೊ ಈ ಭಾಗದಲ್ಲಿ ಟೈಮ್ ಡಿಫ್ರೆಂಟ್ ಆಗಿ ಪಾಸ್ ಆಗುತ್ತೆ ಅನ್ನೋದಕ್ಕೆ ಇದೊಂದು ಎವಿಡೆನ್ಸ್ ಅಂತ ಥಿಯರಿಗಳನ್ನು ಕೊಡ್ತಾರೆ. ಈ ಎಲ್ಲ ಕಾರಣಗಳಿಂದ ಆಧುನಿಕ ಜಗತ್ತಲ್ಲಿ ಯಾರೂ ಈ ಪರ್ವತ ಹತ್ತಿಲ್ಲ. ಆದರೆ ಬುದ್ಧಿಸ್ಟ್ ಪುರಾಣಗಳು ಮಾತ್ರ ಮಲರೆಪ ಅನ್ನೋ ಯೋಗಿ ಕೈಲಾಸ ಪರ್ವತ ಹತ್ತಿದ್ರು, ಅಲ್ಲಿದ್ದ ನಾರೋ ಬೋನ್ಚುಕ್ ಜೊತೆ ಕುಸ್ತಿ ಮಾಡಿದ್ರು ಅಂತಲೂ ಹೇಳ್ತಾರೆ. ಏನೋ ಯಾರು ಈ ಪರ್ವತ ಹತ್ತೋಕೆ ಸಾಧ್ಯ ಇಲ್ಲ ಅಂತಲ್ಲ. ಮೊದಲನೇದಾಗಿ ಇದರ ಆಧ್ಯಾತ್ಮಿಕ ಪ್ರಾಮುಖ್ಯತೆಯಿಂದಾಗಿ ಪರ್ವತ ಹತ್ತೋದು ಒಳ್ಳೆಯದಲ್ಲ ಅನ್ನೋ ನಂಬಿಕೆ. ಪರ್ವತದ ಪಾವಿತ್ರತೆಗೆ ಧಕ್ಕೆ ಬರುತ್ತೆ ಅಂತ ತುಂಬ ಜನ ನಂಬಿದ್ದಾರೆ. ಜೊತೆಗೆ ಈ ಜಾಗದಲ್ಲಿ ವಾತಾವರಣ ಸಡನ್ನಾಗಿ ಚೇಂಜ್ ಆಗೋದ್ರಿಂದ ಏರ್ಕ್ರಾಫ್ಟ್ಗಳ ಹಾರಾಟ ಕಷ್ಟ. ಚೀನಾ ಒಮ್ಮೆ ಹೆಲಿಕಾಪ್ಟರ್ ಇಳಿಸೋಕೆ ಪ್ರಯತ್ನ ಪಟ್ಟಿತ್ತು, ಆದರೆ ಸಾಧ್ಯ ಆಗಿಲ್ಲ. ಈ ಪರ್ವತ ಒಂದು ವಿಶಿಷ್ಟ ಜಿಯೋಗ್ರಾಫಿಕಲ್ ಪೊಸಿಷನ್ನಲ್ಲಿರೋದ್ರಿಂದ ಇಲ್ಲಿ 8 ದಿಕ್ಕುಗಳು ಒಂದೇ ಕಡೆ ಕನ್ವರ್ಜ್ ಆಗೋ ರೀತಿ ಫೀಲ್ ಆಗುತ್ತೆ ಅಂತ ಚೈನೀಸ್ ವಿಜ್ಞಾನಿಗಳು ಹೇಳಿದರು. ಅಲ್ಲಿನ ವಿಶಿಷ್ಟ ಮ್ಯಾಗ್ನೆಟಿಕ್ ಫೀಲ್ಡ್ನಿಂದಾಗಿ ಹೆಲಿಕಾಪ್ಟರ್ನ ಕ್ಯಾಂಪಸ್ ಕೆಲಸ ಮಾಡೋದನ್ನು ಸ್ಟಾಪ್ ಮಾಡಿತ್ತು. ಇದೇ ಮ್ಯಾಗ್ನೆಟಿಕ್ ಫೀಲ್ಡ್ನಿಂದಾಗಿ ಕೈಲಾಸ ಪರ್ವತದ ಮೇಲೆ ನಿಗೂಢ ಬೆಳಕು ಆಗಾಗ ಕಾಣಿಸ್ಕೊಳ್ಳೋದನ್ನು ನಾಸಾ ಕೂಡ ಅಬ್ಸರ್ವ್ ಮಾಡಿದೆ. ಇದೇ ಕಾರಣಕ್ಕೆ ಈ ಪರ್ವತದ ಮೇಲೆ ವಿಮಾನಗಳು ಹಾರಲ್ಲ. ಧರ್ಮಗಳಿಗೆ ಅಷ್ಟಾಗಿ ಬೆಲೆ ಕೊಡದ ಚೈನೀಸ್ ಸರ್ಕಾರ, ಕಮ್ಯುನಿಸ್ಟರು ಕೂಡ ಅಂತ ಅಮೆರಿಕದ ಮೇಲೇನೆ ಬಲೂನ್ ಬಿಡೋ ಕಮ್ಯುನಿಸ್ಟ್ ಚೈನೀಸ್ ಸರ್ಕಾರ ಈ ಪರ್ವತ ಹತ್ತೋದನ್ನ ಬ್ಯಾನ್ ಮಾಡಿದೆ. ಪ್ರತಿ ವರ್ಷ ತೀರ್ಥಯಾತ್ರೆಗೆ ಹೋಗೋ ಸಾವಿರಾರು ಜನ ಪರ್ವತವನ್ನ ಪ್ರದಕ್ಷಿಣೆ ಹಾಕ ಬರ್ತಾರೆ. ಇದನ್ನ ಕೈಲಾಸ ಪರಿಕ್ರಮ ಅಂತ ಕರೆಯಲಾಗುತ್ತೆ. ಒಂದು ಬಾರಿ ದೆರಾಪುಕ್ ಹಾಗೂ ಜತುಲ್ಪುಕ್ ಬೌದ್ಧ ಆಶ್ರಮಗಳನ್ನು ಒಳಗೊಳ್ಳ 56 ಕಿಲೋಮೀಟರ್ ಉದ್ದದ ದಾರಿ, ಮತ್ತೊಂದು ಸಪ್ತರ್ಷಿ ಗುಹೆಗಳು, ಆತ್ಮಲಿಂಗಂ, ಅಷ್ಟಪದಗಳನ್ನು ಒಳಗೊಳ್ಳೋ ದಾರಿ. ಇದು ದಾರ್ಚನ್ ಅನ್ನೋ ಸ್ಥಳದಿಂದ ಶುರುವಾಗುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಕೈಲಾಸಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಿಸ್ಟೀರಿಯಸ್ ಸಂಗತಿಯನ್ನ ನಿಮಗೆ ತಲುಪಿಸುವ ಪ್ರಯತ್ನ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.